ನಮಸ್ಕಾರ, ಅರಳುಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ. ಬರ್ರಿ ಸ್ನೇಹಿತರೆ, ನಾವು ಇವತ್ತು ಹೆಲ್ದಿ ಡ್ರೈ ಫ್ರೂಟ್ ಡ್ರಿಂಕ್ಸ್ ಹೆಂಗೆ ಮಾಡೋದಂತ ನೋಡೋಣ. ಈ ಬೇಸಿಗೆ ಕಾಲಕ್ಕೆ ಎಷ್ಟು ಡ್ರಿಂಕ್ಸ್ ಕುಡಿದ್ರೂ ಸಾಕಾಗಂಗಿಲ್ಲ. ಅದರೊಳಗೆ ನಾವು ತಂಪು ಹಾಲಿಂದು ಕೋಲ್ಡ್ ಡ್ರಿಂಕ್ಸ್ ಹೆಂಗೆ ಮಾಡೋದಂತ ನೋಡೋಣ. ಬರ್ರಿ, ಡ್ರೈ ಫ್ರೂಟ್ ಡ್ರಿಂಕ್ಸ್ ನಾನಿಲ್ಲಿ ಮಾಡಿ ನಿಮ್ಗೆ ತೋರಿಸ್ಲಿಕ್ಕತ್ತೀನಿ. ಭಾಳ ಚಲೋ ಆಗಿರ್ತದೆ ಮತ್ತು ಆರೋಗ್ಯಕ್ಕೂ ಭಾಳ ಹಿತ ಆಗಿರ್ತದೆ. ಅದಕ್ಕೆ ಏನೇನು ಪದಾರ್ಥ ತೊಗೊಂಡಿನಿ ಅಂತ ಹೇಳ್ತೀನಿ. ಇದು ಪದಾರ್ಥ ಎಲ್ಲ ನಾನು ಸ್ವಲ್ಪ ಒಂದು 10 ನಿಮಿಷ ನೀರೊಳಗೆ ನೆನಾಕಿ ಇಟ್ಕೊಂಡಿನಿ. ಬಾದಾಮ, ಪಿಸ್ತಾ, ಗೋಡಂಬಿ, ಸ್ವಲ್ಪ ಖರ್ಜೂರ ಒಂದು 2ರಿಂದ 3 ಮತ್ತು ಚಿಯಾ ಸೀಡ್ಸ್, ಸಬ್ಜಾ ಸೀಡ್ಸ್ ಅಂತಾರಲ್ಲ ಅದನ್ನು ಎಲ್ಲನೂ ನೀರಿನೊಳಗೆ ಒಂದು 10ರಿಂದ 15 ನಿಮಿಷ ನೆನೆಸ್ಕೊಂಡಿನಿ. ಆಮೇಲೆ ಏನು ತೊಗೊಂಡಿನಿ ಅಂದ್ರೆ ಸಕ್ಕರೆ, ಒಂದು 2 ಚಮಚ ಸಕ್ಕರೆ, 1 ಚಮಚ ಏಲಕ್ಕಿ ಪುಡಿ, 1 ಗ್ಲಾಸ್ದಷ್ಟು ಹಾಲು, 1 ಬಟ್ಲ. ನೀವು ಎಷ್ಟು ಮಾಡೋರ್ತೀರಿ ಅಷ್ಟು ನೋಡಿ ತೊಗೋರಿ ಅಳತಿ. ಆಮ್ಯಾಗ ಐಸ್ ಕ್ಯೂಬ್ ತೊಗೊಂಡಿನಿ ಒಂದು 7ರಿಂದ 8. ಇಷ್ಟಾದ ನಂತರ ಮತ್ತೇನು ತೊಗೊಂಡಿನಿ ಅಂದರೆ ಸ್ವಲ್ಪ ಕೇಸರಿ ತೊಗೊಂಡಿನಿ. ಅದನ್ನು ಹಾಲಿನೊಳಗೆ ನೆನೆ ಹಾಕ್ಕೊಂಡಿನಿ. ಸ್ವಲ್ಪ ಕೇಸರಿ ಬೇಕಂತೇನಿಲ್ಲ, ಇದ್ರೆ ಹಾಕ್ರಿ, ಇರದೇ ಇದ್ರೆ ನಡೀತದೆ. ಆಮ್ಯಾಗ ಸ್ವಲ್ಪ ಜೇನುತುಪ್ಪ. ನಂತರ ಈಗ ಏನು ಮಾಡೋದಂದ್ರೆ ಎಲ್ಲ ನಾವು ತೊಗೊಂಡಿದ್ದ ಪದಾರ್ಥನ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೋಬೇಕು. ಈಗ ನಾನು ಎಲ್ಲ ಡ್ರೈ ಫ್ರೂಟ್ಸ ನೀರಾಗಿನ ತೆಗೆದು ಇದಕ್ಕೆ ಜಾರಿಗೆ ಹಾಕ್ಕೊಂಡಿನಿ. ಐಸ್ ಕ್ಯೂಬ, ಏಲಕ್ಕಿ ಪುಡಿ, ಸಕ್ಕರೆ, ಖರ್ಜೂರ ಒಳಗಿಂದು ಬೀಜ ತೆಗೆದು ನೆನೆ ಹಾಕಬೇಕು. ಬೀಜ ಇರದೇ ಇದ್ದಿದ್ದೂ ಇರ್ತಾವೆ, ಅವಿದ್ರೂ ಹಂಗೆ ಹಾಕಿದ್ರೆ ನಡೀತದೆ. ಬೀಜ ಇದ್ದಿದ್ದು ಇದ್ದರೆ ತೆಗೆದು ಹಾಕಬೇಕು. ಆಮ್ಯಾಗ ಹಾಲು, ನಾವು ತೊಗೊಂಡಿದ್ದು ಹಾಲು. ಆಮ್ಯಾಗ ಇದು ಚಿಯಾ ಸೀಡ್ಸ್ ಒಂದು 10 ನಿಮಿಷ ನೆನೆಸಿದ್ರೆ ಆಯಿತು. ಒಂದು 4 ಚಮಚದಷ್ಟು ಹಾಕ್ಕೊಂಡಿನಿ ನಾನು 1 ಗ್ಲಾಸ್ ಹಾಲಿಗೆ. ಈಗ ನಾವು ಇದನ್ನು ಸ್ವಲ್ಪ ಗ್ರೈಂಡ್ ಮಾಡೋಣ. ಒಂದು 2 ನಿಮಿಷದವರೆಗೂ ಇದು ಚೆಂದಂಗೆ ಗ್ರೈಂಡ್ ಮಾಡ್ಕೋಬೇಕಾಗ್ತದೆ. ನಾವು ಹಾಕಿದ್ದು ಡ್ರೈ ಫ್ರೂಟ್ಸ್ ಎಲ್ಲ ಇದ್ರೊಳಗೆ ಮಿಕ್ಸ್ ಆಗಬೇಕು, ಅಗದಿ ಸ್ಮೂತ್ ಆಗಬೇಕು. ಆ ಟೈಪ್ ನಾವು 1ರಿಂದ 2 ನಿಮಿಷದವರೆಗೂ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು ಹಾಲು. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡಿದವರು ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವರು ಮರೀದೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಫಸ್ಟಾಗಿ ನೋಡೋರು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದು ಮರಿಬೇಡ್ರಿ. ಈಗ ನಮ್ಮದು ಹೆಲ್ದಿ ಡ್ರೈ ಫ್ರೂಟ್ ಡ್ರಿಂಕ್ಸ್ ರೆಡಿ ಆಯಿತು. ನಾನು ಒಂದು ಗ್ಲಾಸಿಗೆ ಹಾಕ್ಲಿಕ್ಕತ್ತೀನಿ. ಗ್ಲಾಸಿಗೆ ಹಾಕೊಂಡ ನಂತರ ನಾವು ಉಳಿದಿದ್ದು ಮತ್ತೊಂದು 2-3 ಚಮಚ ನಾವು ಚಿಯಾ ಸೀಡ್ಸ್ ನೆನೆಸಿದ್ದು ಏನು ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು. ಅದು ಹಾಕೊಂಡ ನಂತರ ನಾವು ನೆನೆಸಿಟ್ಟಿದ್ದು ಕೇಸರಿ ಹಾಕ್ಕೋಬೇಕು. ಹಾಲೊಳಗೆ ನೆನೆಸಿಟ್ಟಿದ್ದು ಕೇಸರಿ ಹಾಕ್ಕೋಬೇಕು. ಇದು ಚಿಯಾ ಸೀಡ್ಸ್ ಹಾಕಿದ ನಂತರ ಒಂದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡು ಕೇಸರಿ ಹಾಕ್ಕೊಂಡು, ಕೇಸರಿ ಹಾಕಿದ್ದ ನಂತರ ಒಂದು ಸ್ವಲ್ಪ ಮ್ಯಾಗ ಜೇನುತುಪ್ಪ ಹಾಕ್ಕೊಂಡ್ರೆ ನಮ್ದು ಡ್ರಿಂಕ್ಸ್ ಕುಡಿಲಿಕ್ಕೆ ರೆಡಿ ಆದಂಗೆ. ಇದ್ರೊಳಗೆ ನಾವು ಐಸ್ ಹಾಕಿರ್ತೀವಿ ಮತ್ತು ತಣ್ಣಂದು ಹಾಲು ತೊಗೊಂಡಿರ್ತೀವಿ. ತಣ್ಣಗೆ ಹಾಲು ತೊಗೋಬೇಕು, ಬಿಸಿ ಹಾಲು ತೊಗೋಬಾರ್ದು ಮತ್ತು ರೂಮ್ ಟೆಂಪ್ರೇಚರ್ ಹಾಲು ಇರಬಾರ್ದು. ಸ್ವಲ್ಪ ಕೋಲ್ಡ್ ಮಾಡಿ ತೊಗೋಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಈ ವಿಡಿಯೋ ನಿಮ್ಗೆ ಹೆಲ್ದಿ ಡ್ರೈ ಫ್ರೂಟ್ ಡ್ರಿಂಕ್ಸ್ ಹೆಂಗೆ ಅನಿಸ್ತಂತ ಹೇಳ್ರಿ. ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದು ಮರಿಬೇಡ್ರಿ. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.